ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ಈಗಲೇ ಹೇಳ್ತಾ ಇದ್ದೀನಿ, ಆಮೇಲೆ ಬೇಜಾರು ಮಾಡ್ಕೊಬಿಡಿ. ನಿಮ್ಮಿಬ್ಬರಿಗೆ ಎಷ್ಟು ಬೇಕೋ ಈಗಲೇ ಹಾಕ್ಸ್ಕೊಂಬಿಡಿ, ಆಮೇಲೆ ಉಳಿದಿದ್ದು ಎಲ್ಲ ನನಗೆ. ರಘು, ನೀವು ಅಷ್ಟೇ, ಎಷ್ಟು ಬೇಕಾದರೂ ತಿನ್ನಿ. ನೀವಿನ್ನೂ ತಗೊಂಡು ಬೇರೆಯವ್ರಿಗೆ ಕೊಡೋ ಅಷ್ಟು ಮಾಡಿಟ್ಟಿದ್ದೀನಿ. ನಾನು ಯಾರಿಗೆ ತಗೊಂಡೋಗಿ ಕೊಡೋದಿದೆ? ಪಾರ್ವತಿಗೆ. ಅವಳ ಅಪ್ಪನ ಮನೇಲಿ ಅನ್ನ ಸಾರು ತಿಂದು ತಿಂದು ಬಾಯಿ ಕೆಟ್ಟಿರುತ್ತೆ. ಇಲ್ಲಿ ನಮ್ಮಕ್ಕ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಇಷ್ಟು ಸೂಪರ್ ಆಗಿ ಮಾಡಿರೋ ಪಾಯಸನ ಆ ಗತ್ತಿಗೆಟ್ಟೊಳಗೆ ತಗೊಂಡೋಗಿ ಕೊಡ್ತೀರೇನೋ ಅಂತ ಹಂಗಂದೆ ಅಲ್ವಾ ಅಕ್ಕ? ದಾಮಿನಿ, ಊಟದ ವಿಷಯದಲ್ಲಿ ಯಾರನ್ನು ಹಂಗಿಸಿ ಮಾತಾಡಬಾರದು. ಅದು ಅರಸನ ಕೋಟೆಯ ಸಂಸ್ಕೃತಿಗೆ ಶೋಭೆ ಅಲ್ಲ. ಹಾಗೆ ಪಾರ್ವತಿ ಗತಿ ಕೆಟ್ಟವಳಲ್ಲ, ಈ ಮನೆಗೆ ಹಿರಿ ಸೊಸೆ. ಅಖಿಲ ಅವರಿಬ್ಬರನ್ನ ಮನೆಯಿಂದ ಹೊರಗೆ ಕಳಿಸಿರ್ಬೋದು, ಅಷ್ಟಕ್ಕೆ ಈ ಮನೆಗೂ ಅವ್ರಿಗೂ ಸಂಬಂಧ ಕಡ್ದೋಗಿಲ್ಲ. ಇನ್ನೊಂದು ಸಲ ಪಾರ್ವತಿ ಆದಿತ್ಯ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ. ರಘು ಮನಸ್ಸಿಗೆ ನೋವಾಗೋ ಥರ ಯಾರೇ ಏನೇ ಮಾತಾಡಿದ್ರು ನಾನು ಸಹಿಸ್ಕೊಳ್ಳೋದಿಲ್ಲ ದಾಮಿನಿ. ಸಾರಿ ಅಕ್ಕ, ತಪ್ಪಾಯ್ತು. ಸರಿ ಬಿಡಿ, ಇಬ್ಬರದು ಒಂದು ರೌಂಡ್ ಆಯ್ತಲ್ಲ, ಇನ್ನು ಸ್ವಲ್ಪ ಹಾಕ್ಸ್ಕೊಳ್ಳಿ ಬೇಕಾದ್ರೆ. ನಂಗೆ ಸಾಕು ಮಾವ. ನಮ್ಮ ಅಡಿಗೆ ಮನೆ ಸಹಾಯಕಿರಿ ಕೊಡದೆ ಹೋದ್ರೆ ಹೇಗೆ? ತಗೊಳ್ಳಿ. ಜನನಿ, ಇನ್ನೊಂಚೂರು ಹಾಕ್ಲಮ್ಮ? ಸಾಕತ್ತೆ, ನಂಗೆ ಫುಲ್ ಹೊಟ್ಟೆ ತುಂಬಿತು. ನನಗೆ ಇವತ್ತು ತಿಂಡಿನೇ ಬೇಡ. ನನಗೂ ಸಾಕಕ್ಕ. ಅಖಿಲ, ಇಷ್ಟೊಂದು ಪಾಯಸ ಉಳಿದಿದೆ, ಯಾರಿಗೆ? ನಿಮಗೆ. ರಘು, ಈ ಪಾತ್ರೆ ತುಂಬಾ ಪಾಯಸ ಹಾಕಿಟ್ಟಿರ್ತೀನಿ. ನಿಮಗೆ ಯಾವಾಗ ಬೇಕೋ ಆವಾಗ ಕೊಡಿರಿ. ರಘು, ಅಲ್ಲಿಟ್ಟಿರ್ತೀನಿ. ನಿಮಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಆವಾಗ ಧಾರಾಳವಾಗಿ ತಿನ್ನಿ. ರಘು, ಪಾಯಸ ಬಿಸಿ ಬಿಸಿ ಇದ್ದಾಗಲೇ ತಿನ್ನಿ. ಹೌದಲ್ಲ? ನನ್ನ ಸೊಸೆಗೂ ಪಾಯಸ ಬಿಸಿ ಇರೋವಾಗಲೇ ತಗೊಂಡೋಗಿ ಕೊಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.